ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಹ್ಯಾಪಿ ಮಹಾಶಿವರಾತ್ರಿ ಗೈಸ್. ಸರಿ ಗೈಸ್, ಇವಾಗ ನಾನು ಮಮ್ಮಿ ಅಂಗಡಿಗೆ ಹೋಗಿ ಬರ್ತಾ ಇದ್ದೀರಿ. ಅಂಗಡಿಗೆ ಹೋಗಿ ಐಟಮ್ಸ್ ಎಲ್ಲ ತೊಗೊಂಬರ್ತೀವಿ. ಡ್ಯಾಡಿ ನೋಡಿ ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ ಬೆಲ್ಗೆ. ಈ ಡ್ಯಾಡಿದಿದೆ ಕೆಲಸ, ಏನಾದರೂ ಹಬ್ಬ ಎಲ್ಲ ಇದ್ರೆ. ಸೊ ಏನಂತಂದರೆ, ನಾನು ಡ್ಯಾಡಿ ಮಮ್ಮಿ ರೆಡಿಯಾಗಿದ್ದೀರಿ. ನಾನು ಇನ್ನೂ ರೆಡಿಯಾಗಿಲ್ಲ, ಇವಾಗ ಸ್ನಾನಕ್ಕೆ ಹೋಗೋರೆ. ಸೊ ಅವ್ರು ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಬಾ ಮಮ್ಮಿ ಹೋಗೋಣ. ಇದು ರಂಗೋಲಿ ಹೇಗಿದೆ ನೋಡಿ ಮಮ್ಮಿ, ಚೆನ್ನಾಗೈತಾನೆ ಇದು. ನಮ್ಮ ಓನರ್ ಅಕ್ಕ ಹಾಕಿರೋದು ಗೈಸ್, ಸಕ್ಕತ್ತಾಗೈತೆ. ಅಯ್ಯೋ ಬಿಸಿಲು ಬರ್ತೈತೆ ಗೈಸ್. ನಮ್ಮ ಅಪ್ಪ ನೋಡಿ ಎಂತ ಕೆಲಸ ಮಾಡೋರೆ. ನಮ್ಮ ಅಮ್ಮಗೆ ಎಲ್ಲಿ ಕುಲ್ಸೋರಂತ ಪಾಪ ಬೀಳ್ತಾ ಇತ್ತು ಅದು. ಇವಾಗ ನಮ್ಮ ಅಪ್ಪ ಇದ್ರೆ ಯಾಕೆ ಗೊತ್ತಾ, ಮನೇಲಿ ವ್ಲಾಗ್ ಮಾಡೋಕ್ಕಾಗಲ್ಲ. ಇದೇ ಕಾರಣ. ಯಾವಾಗಲೂ ನಮ್ಮಪ್ಪ ಟಿವಿ ಮಾಡ್ತಾನೆ ಇರಬೇಕು. ಇದ್ರಲ್ಲಿ ನಾನೇನು ಮಾತಾಡಲಿ, ನಿಮ್ಮ ಹತ್ರ ಏನು ಮಾತಾಡಿಸ್ಲಿ, ಲುಕ್ ನೋಡಿ ಹೆಂಗೆ ಕೊಡ್ತಾರಂತ. ಡ್ಯಾಡಿ, ನೀನು ಆಪ್ರೇಷನ್ ಮಾಡಿಸಲ್ವಾ ಮುಖದಲ್ಲಿರೋದು? ನೋಡಿ ಗೈಸ್, ನಮ್ಮ ಅಪ್ಪಗೆ ಕೇಳಿ ಸಾಕಾಯ್ತು ಆಪ್ರೇಷನ್ ಮಾಡ್ಸಕ್ಕೇಳಿ. ಬರೋದೇ ಇಲ್ಲ ಅಂತಾರೆ ನೋಡಿ. ಅದ್ರಲ್ಲಿ ಬಂಗಾರ ಆಯ್ತಂತೆ. ನಮ್ಮ ಅಮ್ಮಗೆ ಹೆಂಗೂ ಮದ್ವೆ ಆದಾಗಿಂದ ಏನು ಗಿಫ್ಟ್ ಕೊಟ್ಟಿಲ್ಲ ಬಂಗಾರದಲ್ಲ, ಅದಕ್ಕೆ ತಾನೆ ಮಮ್ಮಿ. ನಂಗೆ ಮಮ್ಮಿದು ಸೀರೆ ಕಲರ್ ಇಷ್ಟ ಆಯ್ತು ಗೈಸ್. ಆ ಸಾಹಸ ಎಲ್ಲ ಮಾಡ್ಬಿಡ ಮಮ್ಮಿ. ನೋಡಿ ಇವಾಗ ಇದನ್ನೇ ನಾವು ತಗೊಂಬಂದಿದ್ದು. ಎಷ್ಟಾಯ್ತು ಅಂತ ಎಲ್ಲ 833 ರೂಪೀಸ್ ಆಯ್ತು ಇವಿಷ್ಟಿಗೆ. ಹೇಳ್ಬೇಕು, ಎಲ್ರಿಗೂ ಗೊತ್ತಾಗ್ಬೇಕು. ಜನಗಲ್ ಅಂದಾಗ ಬೈತ್ಯ ನೀನು, ಜನಗಲ್ ಅನ್ಬೇಡ ಅಂತ. ಪೂಜೆಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀರ ಅಂತ ತೋರಿಸ್ತೀನಿ. ಇದು ಹೆಸರು ಬೇಳೆ, ಅದು ರಸವಲ್ಲಿ, ಮತ್ತೆ ಅದು ಒಂದು ಸ್ವೀಟು ಬೆಲ್ಲದಲ್ಲಿ ಮಾಡಿರೋದು. ದೀಪ ಅನಿಸಿದೆ, ಇನ್ನೂ ಪೂಜೆ ಮಾಡಿಲ್ಲ. ಇದೆಲ್ಲ ನಾನೇ ಮಾಡಿದ್ದು, ಡೆಕೋರೇಷನ್ ಮಾಡಿದೆ ದೇವ್ರಿಗೆ. ಓಂ ಶಾಂತಿ. ಸೊ ಫೈನಲಿ ಬೆಳಗ್ಗೆ ಎಲ್ಲ ರೆಡಿಯಾಗಿ ಇವಾಗ 3 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯೋ ಏನ್ ಗೈಸ್, ಒಬ್ರಾದ್ರೆ ಒಬ್ರು. ಅಯ್ಯೋ ಬಾ ಅಮ್ಮ, ಬೇಗ ಬಂದೇ ಗೈಸ್, ಹೋಗೋಣ. ಸಖತ್ ರಶ್ ಇದೆ ಗೈಸ್. ಪರ್ಫೆಕ್ಟ್ ಆಗಿ ಬಂದಿದೆ. ವಾವ್ ಗಾಡಿ ಅಷ್ಟು ಕರೆಕ್ಟಾಗಿ ಬಂದೈತೆ ನೋಡಿದ್ದು. ಒಂದೇ ಎಂಟು ಸೂಪರ್.
ಮನೆಗೆ ಬಂದ್ರಿ ಗೈಸ್. ನನಗೆ ಡ್ಯಾಡಿ ಹೋಟೆಲಿಂದನೇ ಊಟ ಕೊಡಿಸುತ್ತೆ. ಯಾಕಂದರೆ ನಮ್ಮ ಮನೇಲಿ ಊಟ ಏನೂ ಮಾಡಿಲ್ಲ, ಬರೀ ಪೂಜೆಗೋಸ್ಕರ ಅದೇನೋ ಮಾಡಿತ್ತು ಮಮ್ಮಿ. ನೀವು ನೋಡಿರ್ತೀರಲ್ಲ ಆವಾಗಲೇ ಅದು. ಸೊ ಬೂವಾ ಸಾರು ಮತ್ತು ತಟ್ಟೆ ಇಡ್ಲಿ ತೊಗೊಂಬಂದಿದ್ದೀರಿ. ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬೇರೆ ಗೈಸ್ ತಟ್ಟೆಗೆ ಹಾಕ್ಕೊತೀನಿ. ಓಕೆ ಗೈಸ್, ಘಮ ಘಮ ಅಂತೈತೆ. ನನಗೆ ಮಮ್ಮಿಗೆ ಒಂದೊಂದು ತಟ್ಟೆ ಇಡ್ಲಿ ಮತ್ತು ಬೂವಾ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಮಮ್ಮಿ ಏನು ಮಾಡ್ತಿದ್ಯಾ? ತೆಂಗಿನಕಾಯಿ ಕಟ್ ಮಾಡ್ತಿದ್ದೆ. ತೆಂಗಿನಕಾಯಿ ಕಟ್ ಮಾಡ್ತೀವಿ ನಾವು ಅಮ್ಮ. ಈ ತೆಂಗಿನಕಾಯಿನ 1 ಅವರು ಇಟ್ಕೊಂಡು ಕುತ್ಕೊಂಡು ಕಟ್ ಮಾಡೋರು. ಇವಾಗ ಟೊಮೆಟೊ ಕಟ್ ಮಾಡ್ತೈತೆ. ಅದು 2 ಅವರ್ ಕಟ್ ಮಾಡಿ. ಶುಂಡ್ರಿ 2 ಅವರ್ ಕಟ್ ಮಾಡ್ತೀನಿ. 2 ಅವರ್. 2 ಅವರ್ ಮಾಡು 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 ಮಾಡು. ಬೇರೆ ಕೆಲಸ ಏನೈತೆ ನನಗೆ? ನಿನಗೇನಿಲ್ಲ, ಬರೀ ನಮ್ಮಮ್ಮಗೆ ಬೇರೆ ಕೆಲಸ ಏನಿಲ್ಲ. ನಮ್ಮ ಅಪ್ಪ ಆದ್ರೆ ಜಗಳ. ನಮ್ಮ ಅಪ್ಪಗೆ ಬೈಯೋದ್ರೆ ಚೆನ್ನಾಗಿ ಬೈತಾರೆ, ಜಗಳ ಆಡೋದ್ರೆ ಚೆನ್ನಾಗಿ ಜಗಳ ಆಡ್ತಾರೆ. ಅದೇ ನಮ್ಮ ಅಮ್ಮಗಿರೋ ಕೆಲಸ. ಎಲ್ಲರ ಹತ್ರ ಹೋಗಿ ಜಗಳ ಮಾಡ್ಕೊತಾರೆ, ಬುದ್ಧಿ ಕಳಿಸ್ಬಿಡ್ತಾರೆ. ಯಾರೆಲ್ಲ ಚಂದ್ರಪ್ಪನ ಹತ್ರ ಜಗಳ ಮಾಡ್ಬೇಕು. ಪಾಪ ನಮ್ಮಪ್ಪ ಒಬ್ಬರೇ ಸಿಕ್ಕಿರೋದು. ಎಲ್ಲರ ಹತ್ರ ಮಾಡಿದ್ರೆ ಬಕ್ರಾ. ಏನ್ ಹೇಳ್ತೀರಾ? ಎಷ್ಟೇ ಇದ್ರೇನು ಮಗಳಿಗೆ ಅಪ್ಪ ತಾನೆ ಫಸ್ಟ್. ಅಪ್ಪನೇ ಕರೆಕ್ಟು. ಅಪ್ಪನೇ ಕರೆಕ್ಟ್. ಎಷ್ಟಪ್ಪ? ಡ್ಯಾಡಿನೇ ಡ್ಯಾಡಿ. ವೇಸ್ಟ್ ಡ್ಯಾಡಿ. ಮಮ್ಮಿ ವೇಸ್ಟ್. ವೇಸ್ಟ್. ನಮ್ ಡ್ಯಾಡಿ ಇಲ್ಲಾಂದ್ರೆ ನಮ್ಮ ಮನೇಲಿ ಹೆಂಗೆ ನಮ್ದು ಜೀವನನೇ ಕಷ್ಟ ಆಗ್ಬಿಡುತ್ತೆ. ಅರೆ ನಮ್ಮ ಅಮ್ಮ ಇಲ್ಲಾಂದ್ರೆ ನಾವು ಆರಾಮಾಗಿರ್ತೀವಿ. ಇನ್ನೊಂದ್ಸತಿ ವಿಡಿಯೋಗ ಹೇಳ್ಬಿಟ್ಟು ಖಾಲಿ ಇರ್ತಾ ಇದಿಲ್ಲ, ಫುಲ್ ಜಾಲಿ. ಫೋನ್ ಮಾಡ್ಕೊಳ್ತೀವಿ. ಸರಿ ಆಯ್ತು, ನೋಡೋಣ. ಸೂಪರ್ ಆಗಿರುತ್ತೆ. ಸೂಪರ್ ಸೂಪರ್ ಆಗಿರುತ್ತೆ. ನಾನೇ ಅದು. ಹಂಗೆ ನಾನು ಮಮ್ಮಿ ಏನಾದ್ರೆ ಊರಿಗೆ ಹೋದ್ರೆ ಹಿಂಗೆ ನಾನು ಹತ್ಕೊಂಡು ಕಾಲ್ ಮಾಡ್ಬಿಡೋದು. ಮಧ್ಯರಾತ್ರಿಲೆಲ್ಲ ಕಾಲ್ ಮಾಡ್ಬಿಡೋದು, ಮಮ್ಮಿ ಬಾ ಬೇಕು ನೀನು ಅಂತ. ಆದ್ರೆ ಡ್ಯಾಡಿ ಇದ್ರೆ ಇರ್ತೀನಿ. ಗೈಸ್, ನಿಮ್ಗೆ ಮುರ್ಕು ಮತ್ತೆ ನಿಪ್ಪಟ್ಟು ಅವೆಲ್ಲ ರೆಸಿಪಿ ಬೇಕಾ? ಮಮ್ಮಿ ಸಖತ್ತಾಗಿ ಮಾಡ್ತಾರೆ. ಮಾಡ್ತೀಯ ಮಮ್ಮಿ? ಟೈಮ್ ಇಲ್ಲಮ್ಮ. ಡ್ಯಾಡಿ ಮಾಡ್ತದ್ ಮಾಡಿಸ್ಕೇನಮ್ಮ. ಅವೆಲ್ಲ ಎಲ್ಲಾನು ಡ್ಯಾಡಿ ಅಂದ್ಮೇಲೆ ಡ್ಯಾಡಿದ ಮಾಡ್ಬೇಕು ಎಲ್ಲಾನು. ಮಮ್ಮಿ ನಾವೆಲ್ಲ ಬಿಡ್ಬೇಕು, ತೊಂದ್ರೆ ಮಾಡಿ. ಗೈಸ್ ಏನಂತೀರಾ? ಮಾಡಕ್ಕೆ ತಿನ್ನಕ್ ಮಮ್ಮಿ, ಪ್ರೀತಿಗೆ ಡ್ಯಾಡಿ. ಗೈಸ್, ನಾನು ಇವಾಗ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ. ಮಮ್ಮಿ ಟೊಮೆಟೊ ಎಲ್ಲ ಕಟ್ ಮಾಡಿ ಕೊಟ್ರು, ನಾನು ಬರೀ ಒಗ್ಗರಣೆ ಮಾಡೋದು. ಏನಂತಂದ್ರೆ ಒಗ್ಗರಣೆ ಮಾಡ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಕರಿಬೇವು ಮತ್ತೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ. ಅದಾದ್ಮೇಲೆ ಇವಾಗ ಈರುಳ್ಳಿ ಹಾಕಿದ್ದೀನಿ. ಚೂರು ಗೋಲ್ಡನ್ ಬ್ರೌನ್ ಆದ್ಮೇಲೆ ಟೊಮೆಟೊ ಹಾಕ್ಕೊಳ್ತೀನಿ. ಸ್ವಲ್ಪ ಜನ ಅನ್ಕೊಬೋದು ಟೊಮೆಟೊ ಗೊಜ್ಜೇನು ಯಾರಿಗೂ ಮಾಡಕ್ ಬರಲ್ವಾ, ತೋರಿಸ್ತಿದ್ಯಾ ಅಂತ. ಆದ್ರೆ ಗೊತ್ತಿರೋರು ಇದನ್ನ ಸ್ಕಿಪ್ ಮಾಡ್ಕೊಂಡು ಹೋಗಿ. ಬ್ಯಾಚುಲರ್ಸ್ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ತಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಆಮೇಲೆ ಕ್ಲೋಸ್ ಮಾಡಿ ಇಕ್ಕೋಣ. ಸ್ವಲ್ಪ ಹೊತ್ತು ಅದು ಒಂಥರ ಸ್ಮ್ಯಾಶ್ ಆಗಲಿ, ಬೇಯಬೇಕು. ನೋಡಿ ಇವಾಗ ಈ ತರ ಕಾಣಿಸ್ತಿದೆ. ಇದು ಫುಲ್ ಸ್ಮ್ಯಾಶ್ ಆದ್ಮೇಲೆ ಗೈಸ್ ನೋಡಿ, ಸ್ಮ್ಯಾಶ್ ಆದ್ಮೇಲೆ ಈ ತರ ಟರ್ಮರಿಕ್ ಸ್ವಲ್ಪ ಅಂದ್ರೆ ಅರಿಶಿನ ಪುಡಿ ಸ್ವಲ್ಪ ಮತ್ತೆ ಧನಿಯಾ ಪುಡಿ ಸ್ವಲ್ಪ ಆಮೇಲೆ ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡು ಹಿಂಗೆ ಫುಲ್ ಮಿಕ್ಸ್ ಮಾಡ್ಕೊಳೋದು ಅಷ್ಟೇ. ಇವಾಗ ಇದನ್ನ ಒಂಚೂರು ಬೇಯಿಸಿದ್ರೆ ಆಯಿತು ಗೈಸ್. ಇದು ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಈ ಕಡೆ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ಬೆಳಗ್ಗೆಗೆ ಮಮ್ಮಿ ಇವಾಗಲೇ ಪ್ರಿಪೇರ್ ಮಾಡಿಕ್ಕಿದ್ದಾರೆ. ಅಂದರೆ ಬೋಂಡ ಮಾಡೋಕ್ಕೆ, ಹಪ್ಳ ಮಾಡೋಕ್ಕೆ, ಪಾಯಸ, ಎವ್ರಿಥಿಂಗ್. ಸೊ ಇದೇ ಡಿನ್ನರ್ಗೆ ಇವತ್ತು ನೈಟು. ಅದು ಸ್ವಲ್ಪ ಆಗಲಿ ಹಂಗೆ. ಸೊ ಗೈಸ್, ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ,
ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ಜಾಗರಣೆ ಇಡ್ತೀರೋ ಅವರೆಲ್ಲ ನನ್ನ ವೀಡಿಯೋಸ್ ನೋಡಿ. ವೀಡಿಯೋಸ್ ಮಾಡ್ತೀನಿ ಇನ್ಮೇಲೆ. ಅದೊಂದು ಏನದು ಕಂಟಿನ್ಯೂಟಿ, ಡೆಡಿಕೇಶನ್, ಹಾರ್ಡ್ ವರ್ಕ್ ಎಲ್ಲ ಜೊತೆಗೆ ತೊಗೊಂಡು ವೀಡಿಯೋಸ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಓಕೆ, ಸೊ ಹಾಗೆ ತುಂಬ ಜನಕ್ಕೆ ನೋಟಿಫಿಕೇಷನ್ಸು ಬರೋದಿಲ್ಲ ಅಂತ ಅನಿಸುತ್ತೆ, ಬಿಕಾಸ್ ಸೆಂಟ್ರಲ್ಲಿ ತುಂಬ ದಿವಸ ಗ್ಯಾಪ್ ಬಿಟ್ಟಿದೆ. ಸೊ ಆ ಥರ ಏನಾದರೂ ಇದ್ದರೆ ನೋಡಿ ನೋಟಿಫಿಕೇಷನ್ಸು ಆನ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ದಿವಸ ನಾನು ಎದುರು ಸ್ಟೋರಿ ಅದೆಲ್ಲ ಹಾಕ್ತಿರ್ತೀನಲ್ಲ, ಅದು ನೋಡಿ ಸ್ವಲ್ಪ ನೋಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಕ್ಯಾಶುಯಲಾಗಿ ಬರ್ತಿರುತ್ತೆ ಅನಿಸುತ್ತೆ ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲೇ, ಹಾಗೂ ನೋಟಿಫಿಕೇಷನ್ಸು ಬರ್ತಿರುತ್ತೆ. ಬಾಯ್.